ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಹುಬ್ಬಳ್ಳಿಯಲ್ಲಿ ನಾಗೇಂದ್ರ ಪರ ನಿಂತಿರುವಂತ ವಾಲ್ಮೀಕಿ ಸಮುದಾಯ ನಾಗೇಂದ್ರಗೆ ಸಚಿವ ಸ್ಥಾನ ಮುಂದುವರಿಸಿ ಅಂತೇಳಿ ಒತ್ತಾಯಿಸಿದ್ದಾರೆ. ರಾಜಕೀಯ ಷಡ್ಯಂತ್ರಕ್ಕೆ ನಾಗೇಂದ್ರರನ್ನ ಬಲಿ ಕೊಡೋದು ಬೇಡ, ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಮುಂದುವರಿಸಿ ಅಂತ. ಇವತ್ತು ಸದನದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗುತ್ತೆ. ಅವರಿಗೆ ಸಚಿವ ಸ್ಥಾನ ಬೇಡ ಅಂತ ಯಾಕೆ ಕೊಟ್ರಿ ಅಂತ. ಆದ್ರೆ ನೋಡಿ, ವಾಲ್ಮೀಕಿ ಸಮುದಾಯವೇ ನಾಗೇಂದ್ರ ಪರ ನಿಂತ್ಬಿಟ್ಟಿದೆ. ಅಸಲಿಗೆ ವಾಲ್ಮೀಕಿ ನಿಗಮ ಹಗರಣದಲ್ಲೇ ತಗಲಾಕೊಂಡು 187 ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತಾನೆ ಜೈಲ್ಗೆ ಹೋಗಿದ್ದು. ಹಂಗಿದ್ರೂ ಕೂಡ ವಾಲ್ಮೀಕಿ ಸಮುದಾಯ ನಾಗೇಂದ್ರ ಅವರನ್ನ ಬಿಟ್ಕೊಡ್ತಾ ಇಲ್ಲ. ಅದೇ ಇಲ್ಲ ಅಚ್ಚರಿ. ರಾಜಕೀಯ ಷಡ್ಯಂತ್ರಕ್ಕೆ ಅವ್ರನ್ನ ಬಲಿ ಕೊಡಬೇಡಿ ಅಂತ. ಆರೋಪವೇ ಅಪರಾಧ ಅಲ್ಲ, ತಪ್ಪಿತಸ್ಥರು ಅಂತ ಬಿಂಬಿಸಬೇಡಿ. ನಾಗೇಂದ್ರ ವಿಚಾರದಲ್ಲಿ ಮಾತ್ರ ರಾಜೀನಾಮೆ, ಒತ್ತಡ ಏಕೆ? 2 ತೂಕದ ನೀತಿ ಅಂತೇಳಿ ವಾಲ್ಮೀಕಿ ಸಮುದಾಯ ಕಿಡಿಕಾರಿದೆ. ನಾಗೇಂದ್ರ ರಾಜಕೀಯ ಬೆಳವಣಿಗೆ ಸಹಿಸದವರಿಂದ ಷಡ್ಯಂತ್ರ ರೂಪಿಸಲಾಗಿತ್ತು. ಹುಬ್ಬಳ್ಳಿಯಿಂದ ನಾಗೇಂದ್ರ ಪರ ಅಚಲ ಬೆಂಬಲದ ಘೋಷಣೆಯನ್ನ ಮಾಡಲಾಗಿದೆ. ನಾವು ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ ಅಂತ. ನಾಯಕರನ್ನ ಹತ್ತಿಕ್ಕುವ ಕೆಲಸವನ್ನು ಸಚಿವ ಸ್ಥಾನದಿಂದ ಮತ್ತೆ ಇಳಿಸಬೇಕು ಅಂತ ಹೇಳ್ಬಿಟ್ಟು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ಮೊದಲನೇ ರೀತಿಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಯಾವಾಗ 2024ರಲ್ಲಿ ಏನವರಿಗೆ ಆರೋಪ ಕೇಳಿ ಬಂತ ಅವ್ರ ಮೇಲ್ಗಡೆ, ಅವರಾಗೆ ಖುದ್ದಾಗಿ ಹೋಗ್ಬಿಟ್ಟು ತಮ್ಮ ಸಚಿವ ಸ್ಥಾನದಿಂದ ಅವರಾಗೆ ಖುದ್ದಾಗಿ ಇಳಿದ್ಬಿಟ್ಟು ಆ ಹೊಣೆಯನ್ನ ಏನು ಅಕೌಂಟಬಿಲಿಟಿ ಅಂತ ಹೇಳ್ತೀವಿ ಅದನ್ನ ಅವ್ರ ಮೇಲೆ ತಗೊಂಡ್ಬಿಟ್ಟು ಶ್ರೀ ಮಹರ್ಷಿ ವಾಲ್ಮೀಕಿ ಹಿತಾಭಿವೃದ್ಧಿ ಸಂಘ ಕೇಶವಾಪುರ ಹುಬ್ಬಳ್ಳಿ ಸಮಾಜ ವತಿಯಿಂದ ನಾವಿವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ನಾಯಕರಿಗೆ ಒಂದು ಹತ್ತಿಕ್ಕುವ ಕೆಲಸವಾಗ್ತಾ ಇದೆ. ರಾಜಕೀಯವಾಗಿ ಅವರನ್ನು ಮುಗಿಸುವ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಇದರ ಕುರಿತಾಗಿ ಹಾಗೂ ಇದರ ಅಪೋಸಿಟ್ ಮಾಡೋದಕ್ಕಾಗಿ ನಮ್ಮ ಎಲ್ಲ ಸಮುದಾಯದ ಜನರು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ, ಮೊದಲೇ ಹಲವಾರು ವರ್ಷಗಳಿಂದ ನಮ್ಮ ಸಮುದಾಯವನ್ನು ಹತ್ತಿಕ್ಕುವ ಕೆಲಸ ಹಲವು ಉನ್ನತ ವರ್ಗಗಳಿಂದ ಆಗ್ತಾ ಬಂದಿದೆ. ಅದರಲ್ಲಿ ಕೇವಲ 15 ಜನ MLAಗಳು ಇರುವ ಈ ನಮ್ಮ ಕರ್ನಾಟಕದ ನಮ್ಮ ಸಮುದಾಯದಲ್ಲಿಂದ ಇರುವ 15 ಜನ MLAಗಳಲ್ಲಿ ಕೆಲವರಿಗೆ ಮಾತ್ರ ಸಚಿವ ಸ್ಥಾನವನ್ನು ಕೊಡ್ತಾರೆ. ಅದರಲ್ಲಿಯೂ ಕೂಡ ಅವರನ್ನು ಸಚಿವ ಸ್ಥಾನದಿಂದ ಇಳಿಸಬೇಕು ಅಂತ ಹೇಳಿಬಿಟ್ಟು ಏನು ಇವತ್ತು ಘೋಷಣೆ ಮಾಡ್ತಾಯಿದ್ದಾರೆ, ಏನು ಹೋರಾಟ ಮಾಡ್ತಾಯಿದ್ದಾರೆ, ಇದಕ್ಕೆ ನಾವು ಖಂಡಿಸ್ತೀವಿ. ಯಾಕಪ್ಪ ಅಂತಂದರೆ, ಮೊದಲೇ ನಮ್ಮ ಸಮುದಾಯ ಹಿಂದುಳಿದ ವರ್ಗ. ಆಮೇಲೆ ಇನ್ನೊಂದು ನಾಗೇಂದ್ರ ಅವ್ರ ಪರವಾಗಿ ನಾವು ಮಾತಾಡಬೇಕಪ್ಪ ಅಂತಂತಂದರೆ, ಅವರು ಯಾವಾಗ ಅವ್ರ ಮೇಲೆ ಆರೋಪ ಕೇಳಿ ಬಂತು, ಆರೋಪ ಬಂದ ತಕ್ಷಣವೇ ನೈತಿಕವಾಗಿ ಅವರಾಗಿಯೇ ಖುದ್ದಾಗಿ ಹೋಗಿಬಿಟ್ಟು ಯಾರದೇ ಪ್ರೆಷರ್ ಇಲ್ಲಾರದೆ ತಾವೇ ಸಚಿವ ಸ್ಥಾನದಿಂದ ಇಳಿದುಬಿಟ್ಟು CBI ಆಗಿರಲಿ, SIT ಆಗಿರಲಿ ಎಲ್ಲದಕ್ಕೂ ತಮ್ಮ ಸಹಕಾರವನ್ನು ನೀಡಿದ್ದಾರೆ. ಸಚಿವರಾದ ನಾಗೇಂದ್ರ ಬಗ್ಗೆ ಇವತ್ತು ಆರೋಪಗಳು ಕೇಳಿ ಬರ್ತದೆ. ಯಾಕಂತಂದ್ರೆ ಅವರಿಗೆ 2024ರಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು. ಅದರ ನಂತರ ಅವರಿಗೆ ಯಾವುದೇ ಒಂದು ಸಮಸ್ಯೆಯಿಂದ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಬಂದರು. ಯಾಕಂತಂದ್ರೆ ಆಗಿನ ಮೂಮೆಂಟ್ ಒಳಗೆ ಅವ್ರಿಗೆ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಕೌಂಟಬಿಲಿಟಿ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ರಾಜೀನಾಮೆ ಕೊಟ್ಟರು. ಯಾಕಂತಂತಂದರೆ ಅವತ್ತಿನ ಕಾಲದೊಳಗೆ ಇದ್ರೊಳಗೆ ಆ ಭಾಗದೊಳಗೆ ಪ್ರಮುಖ ನಾಯಕರು ಆಗಿದ್ದರು. ಅವರು ಪ್ರಭಾವಿ ನಾಯಕರು ಕೂಡ ಹೌದು. ಆ ಭಾಗದೊಳಗೆ ST ಸಮುದಾಯದ ಪ್ರಭಾವಿ ನಾಯಕರು ಕೂಡ ಹೌದು. ಅದನಂತರ ಅವರೇ ಯಾವುದೊಂದು ಏನಾಯ್ತು ಕಳಂಕ ತರಬಾರ್ದು ಅಂತಂದು ಅವ್ರು ರಾಜೀನಾಮೆ ಕೊಟ್ಟರು. ಅದನಂತರ ಅವರಿಗೆ ಮತ್ತು ಆ ಕ್ಷೇತ್ರ ಅಭಿವೃದ್ಧಿಗಾಗಿ ಸುಮಾರು ಕೆಲಸವನ್ನು ಮಾಡ್ಕೊಂಡು ಬಂದರು. ಹಾಗಾಗಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ನೋಡಿ ಮತ್ತೆ ಅವ್ರನ್ನ ಮೊನ್ನೆ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರು. ಅದನ್ನು ಅವರ ಪ್ರಭಾವಿ ನಾಯಕರನ್ನು ಏಳಿಗೆ ಸಹಿಸಲಾರದೆ ಮತ್ತು ಈ ಬೇರೆ ಪಕ್ಷದವರು ಅವ್ರನ್ನ ಹತ್ತಿಕ್ಕಲ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸವನ್ನು ನಮ್ಮ ಸಮುದಾಯ